ಕೆಲವರು ಹೇಳ್ತಾರೆ ಪ್ರತಿಭೆಗಳು ಹುಟ್ಟೋದು ಉತ್ತರ ಕರ್ನಾಟಕದಲ್ಲೇ ಅಂತೆ. ಆ ಪ್ರತಿಭೆಗಳು ಸಾಯೋದು ಕೂಡ ಉತ್ತರ ಕರ್ನಾಟಕದಲ್ಲೇ ಅಂತ ನಿಮ್ಗೆ ಗೊತ್ತಾ? ಇದು ಬೆಂಗಳೂರಲ್ಲ, ಇದು ನಮ್ಮ ಉತ್ತರ ಕರ್ನಾಟಕ. ಇಲ್ಲಿ ಜನ ಇನ್ನೂ ಅಭಿವೃದ್ಧಿಗಾಗಿ ಕಾಯ್ತಿದ್ದಾರೆ, ರಸ್ತೆಗಾಗಿ, ನೀರಿಗಾಗಿ, ಉದ್ಯೋಗಕ್ಕಾಗಿ. ಇದು ಭಾಷಣ ಅಲ್ಲ, ಇದು ಬೇಡಿಕೆ ಕೂಡ ಅಲ್ಲ, ಇದು ಒಂದು ಪ್ರಶ್ನೆ. ಉತ್ತರ ಕರ್ನಾಟಕಕ್ಕೆ ಇಷ್ಟು ವರ್ಷಗಳಿಂದ ಉತ್ತರವೇ ಸಿಕ್ಕಿಲ್ಲದ ಪ್ರಶ್ನೆಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಅಂದ್ರೆ ಇನ್ನೂ ಕನಸೇ ಆಗಿದೆ. ಸರ್ಕಾರಿ ಶಾಲೆ ಇದೆ, ಆದರೆ ಶಿಕ್ಷಕರಿಲ್ಲ. ಕಾಲೇಜ್ ಇದೆ, ಆದರೆ ಗುಣಮಟ್ಟ ಶಿಕ್ಷಣ ಇಲ್ಲ. ಪ್ರತಿಭೆ ಇಲ್ಲ ಅನ್ನೋದಲ್ಲ, ಅವಕಾಶ ಇಲ್ಲ ಅನ್ನೋದೇ ನೋವು. ಇಲ್ಲಿ ಓದಿದ ಮಕ್ಕಳು ಧಾರವಾಡ, ಬೆಂಗಳೂರು, ಪುಣೆ, ಹೈದರಾಬಾದ್ಗೆ ಹೋಗ್ತಾರೆ. ಹಿಂತಿರುಗಿ ಬರೋದು ನಿರುದ್ಯೋಗಿಗಳಾಗಿ. ನೀವು ಉದ್ಯೋಗದ ಬಗ್ಗೆ ಮಾತನಾಡಿದ್ರೆ ಉತ್ತರ ಕರ್ನಾಟಕ ಇಂದಿಗೂ ಹಿಂದುಳಿದಿದೆ. ಕೈಗಾರಿಕೆಗಳಿಲ್ಲ, ಕಾರ್ಖಾನೆಗಳಿಲ್ಲ, ಹೊಸ ಅವಕಾಶಗಳಿಲ್ಲ. ಗ್ರಾಮದ ಯುವಕರು ದಿನಗೂಲಿ ಕೆಲಸಕ್ಕೆ ಹೋಗ್ತಾರೆ, ನಗರಕ್ಕೆ ವಲಸೆ ಹೋಗ್ತಾರೆ. ಆದ್ರೆ ಇದು ಸೋಮಾರಿತನವಲ್ಲ, ಇದು ಆಯ್ಕೆ ಇಲ್ಲದ ಜೀವನ. ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಅಲ್ಲ, ನೀರು, ಉದ್ಯೋಗ, ಶಿಕ್ಷಣ, ಆರೋಗ್ಯ ಎಲ್ಲವೂ ಸೇರ್ಬೇಕು. ಆದ್ರೆ ಇಲ್ಲಿ ರಸ್ತೆ ಅರ್ಧವಾಗಿದೆ, ಯೋಜನೆಗಳು ಕಾಗದಗಳಲ್ಲೇ ಉಳಿದಿವೆ, ಭರವಸೆಗಳು ಚುನಾವಣೆಗಷ್ಟೇ ಸೀಮಿತ. ಉತ್ತರ ಕರ್ನಾಟಕ ಯಾವಾಗ ರಾಜಕೀಯ ನಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆಯುತ್ತದೆ? ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಮಾತನಾಡೋದು ನೋವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಆರೋಗ್ಯ ದೇವರ ಕೈಯಲ್ಲಿದೆ. ಆಸ್ಪತ್ರೆ ಇದೆ, ಆದ್ರೆ ವೈದ್ಯರಿಲ್ಲ. ವೈದ್ಯರಿದ್ದಾರೆ ಅಂದ್ರೆ ಉಪಕರಣಗಳಿಲ್ಲ. ಗರ್ಭಿಣಿ ಮಹಿಳೆ 50-60 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕಾಗ್ತದೆ. ಇದು 21ನೇ ಶತಮಾನನ. ನಾವು ಭಿಕ್ಷೆ ಕೇಳ್ತಿಲ್ಲ, ನಾವು ನಮ್ಮ ಹಕ್ಕು ಕೇಳ್ತಿದ್ದೀವಿ. ಉತ್ತರ ಕನ್ನಡ ದೇಶದ ಭಾಗವೇ ಅಲ್ವೇ? ಇಲ್ಲಿ ಬದುಕುವ ಜನ ನಾಗರಿಕರಲ್ವಾ? ಸರ್ಕಾರದ ಗಮನ ಇಲ್ಲಿಗೆ ಬರಲೇಬೇಕು.